ನಿನ್ನೆ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಮಂಟೂರ್ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟಲ್ಲಿ 26-27 ವರ್ಷದ ಒಬ್ಬ ಯುವಕ ಅವನ ಮೇಲೆ ಒಂದು 8ರಿಂದ 10 ಜನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಸೊ ಈಗಾಗಲೇ ನಾವು 4ರಿಂದ 5 ಜನರನ್ನ ವಶಕ್ಕೆ ತಗೊಂಡಿದ್ದೀವಿ, ವಿಚಾರಣೆಗೊಳಪಡಿಸಿದ್ದೀವಿ. ಮತ್ತು ಈ ಕೃತ್ಯದ ಹಿಂದೆ ಇರುವಂಥ ಯಾರ್ಯಾರಿದ್ದಾರೆ ಎಲ್ಲರ ಮೇಲೂ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಈಗ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ವರ್ಷ 4 ಗುಂಡಾ ಆಕ್ಟ್ ಹಾಕಿ ಅದು ಹೈಕೋರ್ಟ್ ಅಡ್ವೈಸರಿ ಬೋರ್ಡಲ್ಲೂ ಕೂಡ ಅದನ್ನು ಎತ್ತಿ ಹಿಡಿದಿದ್ದಾರೆ. ಅದರ ಜೊತೆಗೆ ಸುಮಾರು 106 ಜನರನ್ನು ನಾವು ಗಡೀಪಾರು ಮಾಡಿ ಹೊರಗಡೆ ಕಳಿಸಿದ್ದೀವಿ. ಅಷ್ಟಾಗಿಯೂ ಕೂಡ ಈ ರೀತಿ ಕೃತ್ಯ ನಡೆದಿರುವಂಥದ್ರ ಹಿನ್ನೆಲೆಯಲ್ಲಿ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದೀನಿ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸದ ರೀತಿಯಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅವ್ರ ಹಿನ್ನೆಲೆ ಅಂತಂದರೆ ಅವರು ಕೆಲವು ವ್ಯಕ್ತಿಗಳ ಜೊತೆ ಓಡಾಟ ಮಾಡ್ತಾ ಇದ್ರು, ಡ್ರೈವರ್ ಆಗಿದ್ರು, ಮತ್ತು ಜೊತೆಗಿರ್ತಿದ್ರು ಅನ್ನುವಂಥದ್ದು. ಯಾವುದೇ ನಿರ್ದಿಷ್ಟವಾದ ವ್ಯವಹಾರ ಅಥವಾ ಉದ್ಯೋಗ ಅನ್ನುವಂಥದ್ದು ಕಂಡು ಬಂದಿಲ್ಲ. ಇನ್ನು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿದ ಮೇಲೆ ಆ ವ್ಯಕ್ತಿ ಹಿನ್ನೆಲೆ ಏನು ಮತ್ತು ಈ ಘಟನೆಗೆ ಕಾರಣಗಳೇನು ಅನ್ನೋಂಥದ್ದು ಪತ್ತೆ ಆಗುತ್ತೆ. ಸರ್, ಅಲ್ಲಿರುವಂಥ ಪ್ರತ್ಯಕ್ಷಗಳು ಒಂದು 20 ಹೆಸರುಗಳನ್ನ ಹೇಳಿದ್ದಾರೆ. ಯಾರ್ಯಾರ್ದು ಹೆಸರು ಹೇಳ್ತಾರೆ ಎಲ್ಲದನ್ನು ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಈ ಫರ್ದರ್ ಇವಾಗ ಐ ವಿಟ್ನೆಸಸ್ ಇರ್ಬೋದು, ಪ್ರತ್ಯಕ್ಷದರ್ಶಿಗಳು ಮತ್ತು ಕುಟುಂಬ ಸದಸ್ಯರು, ಅವ್ರುಗಳನ್ನ ವಿಚಾರಣೆ ಒಳಪಡಿಸಿ ಅವ್ರ ಕಡೆಯಿಂದ ಏನು ಹೇಳಿಕೆ ಕೊಡ್ತಾರೆ ಅಂತ ನೋಡ್ತೀವಿ. ಅದ್ರ ಮೇಲೆ ನಾವು ಅಗತ್ಯ ಕ್ರಮ ಕೈಗೊಳ್ತೀವಿ.